ಇತ್ತೀಚೆಗೆ ಒಂದು ದೇಶ ರಾಜಕಾರಣಕ್ಕೆ ಹೋಗಿದೆ ಸರ್ಕಾರ. ಬಹುಶಃ ಇವರು ಎಚ್ಚೆತ್ಕೋಬೇಕಾಗುತ್ತೆ. ಇದು ಶಾಶ್ವತ ರಾಜಕಾರಣ ಅಲ್ಲ. ಇದು ಮುಂದೊಂದು ದಿವಸ ಒಂದು ಗಾಜು ಮನೆ ಕೂತ್ಕೊಂಡು ಕಲ್ಲೊಡೆಯೋದು ಇದು ಮಹಾನ್ ತಪ್ಪು ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಒಬ್ಬ ಮಾಜಿ ಮಂತ್ರಿದು ಬಹುಶಃ ಇವರಿಗೆ ತೆರವುಗೊಳಿಸೋಕ್ಕಾಗಲಿಲ್ಲ. ಇನ್ನೂ ಕೂಡ ವಾಯ್ದಾಗಳು ಹಾಕೊಂಡು ಬರ್ತಾವ್ರೆ. ಕೋರ್ಟ್ ಕೂಡ ಆದೇಶ ನಡೀತು. ಅವ್ರಿಗೆ SIT ಇಲ್ಲ. ಹೆಸರು ಹೇಳೋದು ಬೇಡ ಹೆಸರು. ಅದು ಕೋಲಾರ ಜಿಲ್ಲೆಯ ಪ್ರಮುಖ ಸಚಿವರದು. ಆದರೆ ಈ ಸರ್ಕಾರಕ್ಕೆ ಸಿಂಹ ಸ್ವಪ್ನಾಗಿದ್ದ ಕುಮಾರಸ್ವಾಮಿ ಅವ್ರದ್ದು ಏಕಾಏಕಿ ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟು ತೆರವು ಮಾಡ್ತಾರೆ. ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಮುಂದೊಂದು ದಿವಸ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿ ತಿಳಿಸ್ತೀನಿ. ಪಕ್ಕ ಇವತ್ತಿನ ದಿವಸ ಸ್ಟಾರ್ಟ್ ಆಗಿದೆ, ದೇಶ ರಾಜಕಾರಣ ಸ್ಟಾರ್ಟ್ ಆಗಿದೆ. ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಜಮೀನಿಗೋಸ್ಕರ, ಒಂದು ತೆರವುಗೋಸ್ಕರ ಒಂದು SIT ಸರ್ಕಾರ ರಚನೆ ಮಾಡಿ, ಬೇರೆ ಯಾವುದಕ್ಕೂ ಇಲ್ಲ. ಇದು ಕುಮಾರಸ್ವಾಮಿ ಇದಕ್ಕೆ ಒಂದು SIT ಸರ್ಕಾರ ರಚನೆ ಮಾಡಿ ಇವರು ಹೋಗ್ತಾ ಇದ್ದಾರೆ ಅಂತ ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಹುಶಃ ಅವರು ಮುಖ್ಯಮಂತ್ರಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ದಾಖಲಾತಿ ರೆಡಿ ಮಾಡ್ಕೋಬೇಕು, ಎಷ್ಟೊತ್ತು ಬೇಕಿತ್ತು ಅವ್ರಿಗೆ ಗೊತ್ತಿಲ್ವೇ? ಬಹುಶಃ ಒಳ್ಳೆ ದೇಶ ಸ್ಟಾರ್ಟ್ ಮಾಡಿದರೆ ಇದು ಎಲ್ಲೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ತಮಗೂ ತಮ್ಮ ಸರ್ಕಾರ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಇತ್ತೀಚೆಗೆ ಒಂದು ದೇಶ ರಾಜಕಾರಣಕ್ಕೆ ಹೋಗಿದೆ ಸರ್ಕಾರ. ಬಹುಶಃ ಇವರು ಎಚ್ಚೆತ್ಕೋಬೇಕಾಗುತ್ತೆ. ಇದು ಶಾಶ್ವತ ರಾಜಕಾರಣ ಅಲ್ಲ. ಇದು ಮುಂದೊಂದು ದಿವಸ ಒಂದು ಗಾಜು ಮನೆ ಕೂತ್ಕೊಂಡು ಕಲ್ಲೊಡೆಯೋದು ಇದು ಮಹಾನ್ ತಪ್ಪು ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಒಬ್ಬ ಮಾಜಿ ಮಂತ್ರಿದು ಬಹುಶಃ ಇವರಿಗೆ ತೆರವುಗೊಳಿಸೋಕ್ಕಾಗಲಿಲ್ಲ. ಇನ್ನೂ ಕೂಡ ವಾಯ್ದಾಗಳು ಹಾಕೊಂಡು ಬರ್ತಾವ್ರೆ. ಕೋರ್ಟ್ ಕೂಡ ಆದೇಶ ನಡೀತು. ಅವ್ರಿಗೆ SIT ಇಲ್ಲ. ಹೆಸರು ಹೇಳೋದು ಬೇಡ ಹೆಸರು. ಅದು ಕೋಲಾರ ಜಿಲ್ಲೆಯ ಪ್ರಮುಖ ಸಚಿವರದು. ಆದರೆ ಈ ಸರ್ಕಾರಕ್ಕೆ ಸಿಂಹ ಸ್ವಪ್ನಾಗಿದ್ದ ಕುಮಾರಸ್ವಾಮಿ ಅವ್ರದ್ದು ಏಕಾಏಕಿ ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟು ತೆರವು ಮಾಡ್ತಾರೆ. ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಮುಂದೊಂದು ದಿವಸ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿ ತಿಳಿಸ್ತೀನಿ. ಪಕ್ಕ ಇವತ್ತಿನ ದಿವಸ ಸ್ಟಾರ್ಟ್ ಆಗಿದೆ, ದೇಶ ರಾಜಕಾರಣ ಸ್ಟಾರ್ಟ್ ಆಗಿದೆ. ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಜಮೀನಿಗೋಸ್ಕರ, ಒಂದು ತೆರವುಗೋಸ್ಕರ ಒಂದು SIT ಸರ್ಕಾರ ರಚನೆ ಮಾಡಿ, ಬೇರೆ ಯಾವುದಕ್ಕೂ ಇಲ್ಲ. ಇದು ಕುಮಾರಸ್ವಾಮಿ ಇದಕ್ಕೆ ಒಂದು SIT ಸರ್ಕಾರ ರಚನೆ ಮಾಡಿ ಇವರು ಹೋಗ್ತಾ ಇದ್ದಾರೆ ಅಂತ ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಹುಶಃ ಅವರು ಮುಖ್ಯಮಂತ್ರಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ದಾಖಲಾತಿ ರೆಡಿ ಮಾಡ್ಕೋಬೇಕು, ಎಷ್ಟೊತ್ತು ಬೇಕಿತ್ತು ಅವ್ರಿಗೆ ಗೊತ್ತಿಲ್ವೇ? ಬಹುಶಃ ಒಳ್ಳೆ ದೇಶ ಸ್ಟಾರ್ಟ್ ಮಾಡಿದರೆ ಇದು ಎಲ್ಲೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ತಮಗೂ ತಮ್ಮ ಸರ್ಕಾರ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಇತ್ತೀಚೆಗೆ ಒಂದು ದೇಶ ರಾಜಕಾರಣಕ್ಕೆ ಹೋಗಿದೆ ಸರ್ಕಾರ. ಬಹುಶಃ ಇವರು ಎಚ್ಚೆತ್ಕೋಬೇಕಾಗುತ್ತೆ. ಇದು ಶಾಶ್ವತ ರಾಜಕಾರಣ ಅಲ್ಲ. ಇದು ಮುಂದೊಂದು ದಿವಸ ಒಂದು ಗಾಜು ಮನೆ ಕೂತ್ಕೊಂಡು ಕಲ್ಲೊಡೆಯೋದು ಇದು ಮಹಾನ್ ತಪ್ಪು ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಒಬ್ಬ ಮಾಜಿ ಮಂತ್ರಿದು ಬಹುಶಃ ಇವರಿಗೆ ತೆರವುಗೊಳಿಸೋಕ್ಕಾಗಲಿಲ್ಲ. ಇನ್ನೂ ಕೂಡ ವಾಯ್ದಾಗಳು ಹಾಕೊಂಡು ಬರ್ತಾವ್ರೆ. ಕೋರ್ಟ್ ಕೂಡ ಆದೇಶ ನಡೀತು. ಅವ್ರಿಗೆ SIT ಇಲ್ಲ. ಹೆಸರು ಹೇಳೋದು ಬೇಡ ಹೆಸರು. ಅದು ಕೋಲಾರ ಜಿಲ್ಲೆಯ ಪ್ರಮುಖ ಸಚಿವರದು. ಆದರೆ ಈ ಸರ್ಕಾರಕ್ಕೆ ಸಿಂಹ ಸ್ವಪ್ನಾಗಿದ್ದ ಕುಮಾರಸ್ವಾಮಿ ಅವ್ರದ್ದು ಏಕಾಏಕಿ ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟು ತೆರವು ಮಾಡ್ತಾರೆ. ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಮುಂದೊಂದು ದಿವಸ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿ ತಿಳಿಸ್ತೀನಿ. ಪಕ್ಕ ಇವತ್ತಿನ ದಿವಸ ಸ್ಟಾರ್ಟ್ ಆಗಿದೆ, ದೇಶ ರಾಜಕಾರಣ ಸ್ಟಾರ್ಟ್ ಆಗಿದೆ. ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಜಮೀನಿಗೋಸ್ಕರ, ಒಂದು ತೆರವುಗೋಸ್ಕರ ಒಂದು SIT ಸರ್ಕಾರ ರಚನೆ ಮಾಡಿ, ಬೇರೆ ಯಾವುದಕ್ಕೂ ಇಲ್ಲ. ಇದು ಕುಮಾರಸ್ವಾಮಿ ಇದಕ್ಕೆ ಒಂದು SIT ಸರ್ಕಾರ ರಚನೆ ಮಾಡಿ ಇವರು ಹೋಗ್ತಾ ಇದ್ದಾರೆ ಅಂತ ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಹುಶಃ ಅವರು ಮುಖ್ಯಮಂತ್ರಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ದಾಖಲಾತಿ ರೆಡಿ ಮಾಡ್ಕೋಬೇಕು, ಎಷ್ಟೊತ್ತು ಬೇಕಿತ್ತು ಅವ್ರಿಗೆ ಗೊತ್ತಿಲ್ವೇ? ಬಹುಶಃ ಒಳ್ಳೆ ದೇಶ ಸ್ಟಾರ್ಟ್ ಮಾಡಿದರೆ ಇದು ಎಲ್ಲೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ತಮಗೂ ತಮ್ಮ ಸರ್ಕಾರ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಇತ್ತೀಚೆಗೆ ಒಂದು ದೇಶ ರಾಜಕಾರಣಕ್ಕೆ ಹೋಗಿದೆ ಸರ್ಕಾರ. ಬಹುಶಃ ಇವರು ಎಚ್ಚೆತ್ಕೋಬೇಕಾಗುತ್ತೆ. ಇದು ಶಾಶ್ವತ ರಾಜಕಾರಣ ಅಲ್ಲ. ಇದು ಮುಂದೊಂದು ದಿವಸ ಒಂದು ಗಾಜು ಮನೆ ಕೂತ್ಕೊಂಡು ಕಲ್ಲೊಡೆಯೋದು ಇದು ಮಹಾನ್ ತಪ್ಪು ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಒಬ್ಬ ಮಾಜಿ ಮಂತ್ರಿದು ಬಹುಶಃ ಇವರಿಗೆ ತೆರವುಗೊಳಿಸೋಕ್ಕಾಗಲಿಲ್ಲ. ಇನ್ನೂ ಕೂಡ ವಾಯ್ದಾಗಳು ಹಾಕೊಂಡು ಬರ್ತಾವ್ರೆ. ಕೋರ್ಟ್ ಕೂಡ ಆದೇಶ ನಡೀತು. ಅವ್ರಿಗೆ SIT ಇಲ್ಲ. ಹೆಸರು ಹೇಳೋದು ಬೇಡ ಹೆಸರು. ಅದು ಕೋಲಾರ ಜಿಲ್ಲೆಯ ಪ್ರಮುಖ ಸಚಿವರದು. ಆದರೆ ಈ ಸರ್ಕಾರಕ್ಕೆ ಸಿಂಹ ಸ್ವಪ್ನಾಗಿದ್ದ ಕುಮಾರಸ್ವಾಮಿ ಅವ್ರದ್ದು ಏಕಾಏಕಿ ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟು ತೆರವು ಮಾಡ್ತಾರೆ. ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಮುಂದೊಂದು ದಿವಸ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿ ತಿಳಿಸ್ತೀನಿ. ಪಕ್ಕ ಇವತ್ತಿನ ದಿವಸ ಸ್ಟಾರ್ಟ್ ಆಗಿದೆ, ದೇಶ ರಾಜಕಾರಣ ಸ್ಟಾರ್ಟ್ ಆಗಿದೆ.
ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಜಮೀನಿಗೋಸ್ಕರ, ಒಂದು ತೆರವುಗೋಸ್ಕರ ಒಂದು SIT ಸರ್ಕಾರ ರಚನೆ ಮಾಡಿ ಬೇರೆ ಯಾವುದಕ್ಕೂ ಇಲ್ಲ. ಇದು ಕುಮಾರಸ್ವಾಮಿ ಇದಕ್ಕೆ ಒಂದು SIT ಸರ್ಕಾರ ರಚನೆ ಮಾಡಿ ಇವ್ರು ಹೋಗ್ತಾ ಇದ್ದಾರೆ ಅಂತ ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಹುಶಃ ಅವರು ಮುಖ್ಯಮಂತ್ರಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ದಾಖಲಾತಿ ರೆಡಿ ಮಾಡ್ಕೋಬೇಕು ಎಷ್ಟೊತ್ತು ಬೇಕಿತ್ತು ಅವ್ರಿಗೆ ಗೊತ್ತಿಲ್ವೇ? ಬಹುಶಃ ಒಳ್ಳೆ ದೇಶ ಸ್ಟಾರ್ಟ್ ಮಾಡಿದರೆ ಇದು ಎಲ್ಲೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ತಮಗೂ ತಮ್ಮ ಸರ್ಕಾರ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಇತ್ತೀಚೆಗೆ ಒಂದು ದೇಶ ರಾಜಕಾರಣಕ್ಕೆ ಹೋಗಿದೆ ಸರ್ಕಾರ. ಬಹುಶಃ ಇವ್ರು ಎಚ್ಚೆತ್ಕೋಬೇಕಾಗುತ್ತೆ. ಇದು ಶಾಶ್ವತ ರಾಜಕಾರಣ ಅಲ್ಲ. ಇದು ಮುಂದೊಂದು ದಿವಸ ಒಂದು ಗಾಜು ಮನೆ ಕೂತ್ಕೊಂಡು ಕಲ್ಲು ಹೊಡೆಯೋದು ಇದು ಮಹಾನ್ ತಪ್ಪು ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಒಬ್ಬ ಮಾಜಿ ಮಂತ್ರಿದು ಬಹುಶಃ ಇವರಿಗೆ ತೆರವುಗೊಳಿಸೋಕ್ಕಾಗಲಿಲ್ಲ. ಇನ್ನೂ ಕೂಡ ವಾಯ್ದಾಗಳು ಹಾಕೊಂಡು ಬರ್ತಾವ್ರೆ. ಕೋರ್ಟ್ ಕೂಡ ಆದೇಶ ನಡೀತು. ಅವ್ರಿಗೆ SIT ಇಲ್ಲ. ಹೆಸರು ಹೇಳೋದು ಬೇಡ ಅವ್ರ ಹೆಸರು. ಅದು ಕೋಲಾರ ಜಿಲ್ಲೆಯ ಪ್ರಮುಖ ಸಚಿವರದು. ಆದರೆ ಈ ಸರ್ಕಾರಕ್ಕೆ ಸಿಂಹ ಸ್ವಪ್ನಾಗಿದ್ದ ಕುಮಾರಸ್ವಾಮಿ ಅವ್ರದ್ದು ಏಕಾಏಕಿ ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟು ತೆರವು ಮಾಡ್ತಾರೆ. ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಮುಂದೊಂದು ದಿವಸ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿ ತಿಳಿಸ್ತೀನಿ. ಪಕ್ಕ ಇವತ್ತಿನ ದಿವಸ ಸ್ಟಾರ್ಟ್ ಆಗಿದೆ, ದೇಶ ರಾಜಕಾರಣ ಸ್ಟಾರ್ಟ್ ಆಗಿದೆ. ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಜಮೀನಿಗೋಸ್ಕರ, ಒಂದು ತೆರವುಗೋಸ್ಕರ ಒಂದು SIT ಸರ್ಕಾರ ರಚನೆ ಮಾಡಿ ಬೇರೆ ಯಾವುದಕ್ಕೂ ಇಲ್ಲ. ಇದು ಕುಮಾರಸ್ವಾಮಿ ಇದಕ್ಕೆ ಒಂದು SIT ಸರ್ಕಾರ ರಚನೆ ಮಾಡಿ ಇವ್ರು ಹೋಗ್ತಾ ಇದ್ದಾರೆ ಅಂತ ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಹುಶಃ ಅವರು ಮುಖ್ಯಮಂತ್ರಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ದಾಖಲಾತಿ ರೆಡಿ ಮಾಡ್ಕೋಬೇಕು ಎಷ್ಟೊತ್ತು ಬೇಕಿತ್ತು ಅವ್ರಿಗೆ ಗೊತ್ತಿಲ್ವೇ? ಬಹುಶಃ ಒಳ್ಳೆ ದೇಶ ಸ್ಟಾರ್ಟ್ ಮಾಡಿದರೆ ಇದು ಎಲ್ಲೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ತಮಗೂ ತಮ್ಮ ಸರ್ಕಾರ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಇತ್ತೀಚೆಗೆ ಒಂದು ದೇಶ ರಾಜಕಾರಣಕ್ಕೆ ಹೋಗಿದೆ ಸರ್ಕಾರ. ಬಹುಶಃ ಇವ್ರು ಎಚ್ಚೆತ್ಕೋಬೇಕಾಗುತ್ತೆ. ಇದು ಶಾಶ್ವತ ರಾಜಕಾರಣ ಅಲ್ಲ. ಇದು ಮುಂದೊಂದು ದಿವಸ ಒಂದು ಗಾಜು ಮನೆ ಕೂತ್ಕೊಂಡು ಕಲ್ಲು ಹೊಡೆಯೋದು ಇದು ಮಹಾನ್ ತಪ್ಪು ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಒಬ್ಬ ಮಾಜಿ ಮಂತ್ರಿದು ಬಹುಶಃ ಇವರಿಗೆ ತೆರವುಗೊಳಿಸೋಕ್ಕಾಗಲಿಲ್ಲ. ಇನ್ನೂ ಕೂಡ ವಾಯ್ದಾಗಳು ಹಾಕೊಂಡು ಬರ್ತಾವ್ರೆ. ಕೋರ್ಟ್ ಕೂಡ ಆದೇಶ ನಡೀತು. ಅವ್ರಿಗೆ SIT ಇಲ್ಲ. ಹೆಸರು ಹೇಳೋದು ಬೇಡ ಅವ್ರ ಹೆಸರು. ಅದು ಕೋಲಾರ ಜಿಲ್ಲೆಯ ಪ್ರಮುಖ ಸಚಿವರದು. ಆದರೆ ಈ ಸರ್ಕಾರಕ್ಕೆ ಸಿಂಹ ಸ್ವಪ್ನಾಗಿದ್ದ ಕುಮಾರಸ್ವಾಮಿ ಅವ್ರದ್ದು ಏಕಾಏಕಿ ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟು ತೆರವು ಮಾಡ್ತಾರೆ. ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಮುಂದೊಂದು ದಿವಸ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿ ತಿಳಿಸ್ತೀನಿ. ಪಕ್ಕ ಇವತ್ತಿನ ದಿವಸ ಸ್ಟಾರ್ಟ್ ಆಗಿದೆ, ದೇಶ ರಾಜಕಾರಣ ಸ್ಟಾರ್ಟ್ ಆಗಿದೆ. ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಜಮೀನಿಗೋಸ್ಕರ, ಒಂದು ತೆರವುಗೋಸ್ಕರ ಒಂದು SIT ಸರ್ಕಾರ ರಚನೆ ಮಾಡಿ ಬೇರೆ ಯಾವುದಕ್ಕೂ ಇಲ್ಲ. ಇದು ಕುಮಾರಸ್ವಾಮಿ ಇದಕ್ಕೆ ಒಂದು SIT ಸರ್ಕಾರ ರಚನೆ ಮಾಡಿ ಇವ್ರು ಹೋಗ್ತಾ ಇದ್ದಾರೆ ಅಂತ ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಹುಶಃ ಅವರು ಮುಖ್ಯಮಂತ್ರಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ದಾಖಲಾತಿ ರೆಡಿ ಮಾಡ್ಕೋಬೇಕು ಎಷ್ಟೊತ್ತು ಬೇಕಿತ್ತು ಅವ್ರಿಗೆ ಗೊತ್ತಿಲ್ವೇ? ಬಹುಶಃ ಒಳ್ಳೆ ದೇಶ ಸ್ಟಾರ್ಟ್ ಮಾಡಿದರೆ ಇದು ಎಲ್ಲೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ತಮಗೂ ತಮ್ಮ ಸರ್ಕಾರ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಇತ್ತೀಚೆಗೆ ಒಂದು ದೇಶ ರಾಜಕಾರಣಕ್ಕೆ ಹೋಗಿದೆ ಸರ್ಕಾರ. ಬಹುಶಃ ಇವ್ರು ಎಚ್ಚೆತ್ಕೋಬೇಕಾಗುತ್ತೆ. ಇದು ಶಾಶ್ವತ ರಾಜಕಾರಣ ಅಲ್ಲ. ಇದು ಮುಂದೊಂದು ದಿವಸ ಒಂದು ಗಾಜು ಮನೆ ಕೂತ್ಕೊಂಡು ಕಲ್ಲು ಹೊಡೆಯೋದು ಇದು ಮಹಾನ್ ತಪ್ಪು ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಒಬ್ಬ ಮಾಜಿ ಮಂತ್ರಿದು ಬಹುಶಃ ಇವರಿಗೆ ತೆರವುಗೊಳಿಸೋಕ್ಕಾಗಲಿಲ್ಲ. ಇನ್ನೂ ಕೂಡ ವಾಯ್ದಾಗಳು ಹಾಕೊಂಡು ಬರ್ತಾವ್ರೆ. ಕೋರ್ಟ್ ಕೂಡ ಆದೇಶ ನಡೀತು. ಅವ್ರಿಗೆ SIT ಇಲ್ಲ. ಹೆಸರು ಹೇಳೋದು ಬೇಡ ಅವ್ರ ಹೆಸರು. ಅದು ಕೋಲಾರ ಜಿಲ್ಲೆಯ ಪ್ರಮುಖ ಸಚಿವರದು. ಆದರೆ ಈ ಸರ್ಕಾರಕ್ಕೆ ಸಿಂಹ ಸ್ವಪ್ನಾಗಿದ್ದ ಕುಮಾರಸ್ವಾಮಿ ಅವ್ರದ್ದು ಏಕಾಏಕಿ ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟು ತೆರವು ಮಾಡ್ತಾರೆ. ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಮುಂದೊಂದು ದಿವಸ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿ ತಿಳಿಸ್ತೀನಿ. ಪಕ್ಕ ಇವತ್ತಿನ ದಿವಸ ಸ್ಟಾರ್ಟ್ ಆಗಿದೆ, ದೇಶ ರಾಜಕಾರಣ ಸ್ಟಾರ್ಟ್ ಆಗಿದೆ. ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಜಮೀನಿಗೋಸ್ಕರ, ಒಂದು ತೆರವುಗೋಸ್ಕರ ಒಂದು SIT ಸರ್ಕಾರ ರಚನೆ ಮಾಡಿ ಬೇರೆ ಯಾವುದಕ್ಕೂ ಇಲ್ಲ. ಇದು ಕುಮಾರಸ್ವಾಮಿ ಇದಕ್ಕೆ ಒಂದು SIT ಸರ್ಕಾರ ರಚನೆ ಮಾಡಿ ಇವ್ರು ಹೋಗ್ತಾ ಇದ್ದಾರೆ ಅಂತ ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಹುಶಃ ಅವರು ಮುಖ್ಯಮಂತ್ರಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ದಾಖಲಾತಿ ರೆಡಿ ಮಾಡ್ಕೋಬೇಕು ಎಷ್ಟೊತ್ತು ಬೇಕಿತ್ತು ಅವ್ರಿಗೆ ಗೊತ್ತಿಲ್ವೇ? ಬಹುಶಃ ಒಳ್ಳೆ ದೇಶ ಸ್ಟಾರ್ಟ್ ಮಾಡಿದರೆ ಇದು ಎಲ್ಲೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ತಮಗೂ ತಮ್ಮ ಸರ್ಕಾರ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಇತ್ತೀಚೆಗೆ ಒಂದು ದೇಶ ರಾಜಕಾರಣಕ್ಕೆ ಹೋಗಿದೆ ಸರ್ಕಾರ. ಬಹುಶಃ ಇವ್ರು ಎಚ್ಚೆತ್ಕೋಬೇಕಾಗುತ್ತೆ. ಇದು ಶಾಶ್ವತ ರಾಜಕಾರಣ ಅಲ್ಲ. ಇದು ಮುಂದೊಂದು ದಿವಸ ಒಂದು ಗಾಜು ಮನೆ ಕೂತ್ಕೊಂಡು ಕಲ್ಲು ಹೊಡೆಯೋದು ಇದು ಮಹಾನ್ ತಪ್ಪು ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಒಬ್ಬ ಮಾಜಿ ಮಂತ್ರಿದು ಬಹುಶಃ ಇವರಿಗೆ ತೆರವುಗೊಳಿಸೋಕ್ಕಾಗಲಿಲ್ಲ. ಇನ್ನೂ ಕೂಡ ವಾಯ್ದಾಗಳು ಹಾಕೊಂಡು ಬರ್ತಾವ್ರೆ. ಕೋರ್ಟ್ ಕೂಡ ಆದೇಶ ನಡೀತು. ಅವ್ರಿಗೆ SIT ಇಲ್ಲ.
ಹೆಸರು ಹೇಳೋದು ಬೇಡ ಅವ್ರ ಹೆಸರು, ಅದು ಕೋಲಾರ ಜಿಲ್ಲೆಯ ಪ್ರಮುಖ ಸಚಿವರದ್ದು. ಆದರೆ ಈ ಸರ್ಕಾರಕ್ಕೆ ಸಿಂಹ ಸ್ವಪ್ನಾಗಿದ್ದ ಕುಮಾರಸ್ವಾಮಿ ಅವ್ರದ್ದು ಏಕಾಏಕಿ ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟು ತೆರವು ಮಾಡ್ತಾರೆ. ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಮುಂದೊಂದು ದಿವಸ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿ ತಿಳಿಸ್ತೀನಿ. ಪಕ್ಕ ಇವತ್ತಿನ ದಿವಸ ಸ್ಟಾರ್ಟ್ ಆಗಿದೆ, ದೇಶ ರಾಜಕಾರಣ ಸ್ಟಾರ್ಟ್ ಆಗಿದೆ. ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಜಮೀನಿಗೋಸ್ಕರ, ಒಂದು ತೆರವುಗೋಸ್ಕರ ಒಂದು SIT ಸರ್ಕಾರ ರಚನೆ ಮಾಡಿ, ಬೇರೆ ಯಾವುದಕ್ಕೂ ಇಲ್ಲ. ಇದು ಕುಮಾರಸ್ವಾಮಿ ಇದಕ್ಕೆ ಒಂದು SIT ಸರ್ಕಾರ ರಚನೆ ಮಾಡಿ ಇವ್ರು ಹೋಗ್ತಾ ಇದ್ದಾರೆ ಅಂತ. ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಹುಶಃ ಅವರು ಮುಖ್ಯಮಂತ್ರಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ದಾಖಲಾತಿ ರೆಡಿ ಮಾಡ್ಕೋಬೇಕು, ಎಷ್ಟೊತ್ತು ಬೇಕಿತ್ತು ಅವ್ರಿಗೆ ಗೊತ್ತಿಲ್ವೇ? ಬಹುಶಃ ಒಳ್ಳೆ ದೇಶ ಸ್ಟಾರ್ಟ್ ಮಾಡಿದರೆ ಇದು ಎಲ್ಲೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ತಮಗೂ ತಮ್ಮ ಸರ್ಕಾರ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತೀನಿ.